ಸೊ ಇಟ್ಸ್ JJK ಡೇ, ಎಲ್ಲರಿಗೂ ಸುಸ್ವಾಗತ. ಲಾಸ್ಟ್ ಎಪಿಸೋಡ್ ಮುಂದಿನ ವಾರ ಬರುತ್ತೆ, ಆಮೇಲೆ ನೋ JJK ವೀಕ್ಲಿ ಎಪಿಸೋಡ್. ಬಾಯ್. ಮತ್ತಿದು ಲೇಟ್ 2027 ಅಲ್ಲೇ ಬರೋದು ಇದ್ರ ಕೋರ್ಟು. ಅಲ್ಲಿವರೆಗೂ ಏನೋ ಪ್ಲಾನ್ ಇದೆ, ನೀವು ಜಸ್ಟ್ ವೇಟ್ ಮಾಡಿ. ಸೊ ಅದು ಮುಂದಿನ ಪ್ಲಾನ್ ಇದ್ದಿದ್ದೆ, ಬಟ್ ಈಗ ಈ ಎಪಿಸೋಡ್ 11 ಬರೋಣ. ಎಪಿಸೋಡ್ ಏನಿತ್ತು ಗುರು, ವಾಟ್ ಅಂಡ್ ಎಪಿಸೋಡ್ ಆಸಮ್. ಲಾಸ್ಟ್ ಇಂದ 2 ನಿಮಿಷ ಬಿಲ್ಡ್ ಅಪ್ ಸೀನ್ ಏನಿತ್ತು, ಅದ್ರ BGM ಇತ್ತಲ್ಲ ಮಾತ್ರ ಗ್ರೇಟ್. ಎಪಿಸೋಡ್ ನೀವೆಲ್ಲ ನೋಡಿದೀರಾ ಅನ್ಕೊಂತೀನಿ. ಸೊ ಟೈಮ್ ವೇಸ್ಟ್ ಮಾಡದೆ ನಡೀರಿ ಎಪಿಸೋಡ್ 11 ಹೋಗೋಣ. ಎಪಿಸೋಡ್ 11 ಎಪಿಸೋಡ್ 10 ಲಾಸ್ಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಮೆಗುಮಿ ಇಲ್ಲಿ ರೆಜ್ಜಿ ಮೇಲೆ ತನ್ನ ಡೊಮೈನ್ ಓಪನ್ ಮಾಡಿರ್ತಾನೆ. ಆದ್ರೆ ರೆಜ್ಜಿ ಇಲ್ಲಿ ತಾನು ಸೇವ್ ಮಾಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಡೊಮೈನ್, ಬ್ಯಾರಿಯರ್ ಡೊಮೈನ್ ನ ಓಪನ್ ಮಾಡ್ತಾನೆ ಅವನು. ಬಟ್ ಕಮ್ ಅವ್ನ ಮುಂದೆ ಮೆಗುಮಿ ಇರೋದು, ಅವ್ನು ಈಸಿಲಿ ರೆಜ್ಜಿ ಬ್ಯಾರಿಯರ್ ಬ್ರೋಕ್ ಮಾಡಿ ಅವನಿಗೆ ಒಂದು ಪಂಚ್ ಹೊಡಿತಾನೆ. ಅವನನ್ನ ಚೆನ್ನಾಗಿ ಹೊಡೆದು ತನ್ನ ಶಿಕಿಗಾಮಿಯಿಂದ ಅವನನ್ನ ಕಟ್ ಆಗ್ತಾನೆ. ಬಟ್ ರೆಜ್ಜಿ ಇಲ್ಲಿ ಹೇಗೋ ಆಗಿ ಅವನನ್ನ ತಾನು ಬಿಡಿಸ್ಕೊಳ್ತಾನೆ. ಅವನು ಇಲ್ಲಿ ಒದೆ ತಿಂತಾ ಇರ್ಬೇಕಾದ್ರೆ ಅವನಿಗೆ ಇಲ್ಲಿ ಗೊತ್ತಾಗುತ್ತೆ ಮೆಗುಮಿ ಡೊಮೈನ್ ವೀಕ್ನೆಸ್ ಏನು ಅಂತವ. ರೆಜ್ಜಿ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ ಈ ಶಾಡೋ ರಿಯಲ್ಗೆ ಯಾವ್ದಾನ ವಸ್ತು ಬಿತ್ತಂದ್ರೆ ಅದು ಪೂರ್ತಿ ಭಾರ ಮೆಗುಮಿ ಮೇಲೆ ಹೋಗುತ್ತೆ. ಎಕ್ಸಾಂಪಲ್, ಈ ಶಾಡೋ ಡೊಮೈನ್ ಅಲ್ಲಿ ಏನಾರ ಒಂದು ಚಾಕು ಅದ್ರೊಳಗೆ ಬಿತ್ತಂದ್ರೆ ಅದು ಸಿಂಕ್ ಆಗಿ ಹೋಗುತ್ತೆ ಶಾಡೋ ಒಳಗೆ. ಅದು ಸಿಂಕ್ ಆಗಿ ಚಾಕು ಭಾರ ಏನಿತ್ತು ಅದು ಪೂರ್ತಿ ಮೆಗುಮಿ ಮೇಲೆ ಹೋಗುತ್ತೆ. ಅದನ್ನ ನೋಡ್ಕೊಂಡು ರೆಜ್ಜಿ ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಲಿಟ್ರಲಿ 3 ಕಾರ್ನ ಆ ಡೊಮೈನ್ ಒಳಗೆ ಎಸಿತಾನೆ. ಅವು ಇಲ್ಲಿ ಸ್ಲೋಲಿ ಸಿಂಕ್ ಆಗ್ತಿದ್ವು. ಅದೇ ಟೈಮಿಗೆ ನಾವು ಮೆಗುಮಿನ್ ನೋಡ್ತೀನಿ, ಅವ್ನು 3 ಕಾರ್ ಭಾರನ ತಡ್ಕೊಳಕ್ ಆಗುತ್ತ. ಅವ್ನ್ ಇಲ್ಲಿ ಭಾರ ತಡ್ಕೊಳಕ್ ಆಗದೆ ಒಂದೇ ಜಾಗದಲ್ಲಿ ಅದುಮ್ಕಂಗ್ ಕುಂತಿರ್ತಾನೆ. ಸೊ ರೆಜ್ಜಿ ಇಲ್ಲಿ ಅವ್ನ ಟೆಕ್ನಿಕ್ ಈಗೇನು ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೋಗ್ತಾನೆ. ಹತ್ರ ಹೋಗಿ ಇಲ್ಲಿ ಆಡ್ಕೊಳ್ತಿರ್ತಾನೆ. ಬಟ್ ಅದೇ ಅವ್ನ್ ಮಾಡೋ ತಪ್ಪು. ಅದೇ ಟೈಮಿಗೆ ಮೆಗುಮಿ ಮಾಡ್ತಾನಲ್ಲ, ಲಿಟ್ರಲಿ ಅವ್ನ್ ಮ್ಯಾಕ್ಸ್ ಎಲಿಫೆಂಟ್ ನ ರಿಲೀಸ್ ಮಾಡ್ತಾನೆ ಮೇಲಿಂದ. ರೆಜ್ಜಿ ಇಲ್ಲಿ ತಗ್ಲಾಕೊಂಡ. ಸೊ ಇಬ್ರು ಇಲ್ಲಿ ಒಂದು ಸಿಚುವೇಶನ್ ಅಲ್ಲಿ ತಗ್ಲಾಕೊಂಡಿದ್ದಾರೆ. ಇಬ್ರು ಮೇಲೆ ಸಖತ್ ಭಾರ ಬಿದ್ದಿದೆ. ಈಗ ಆಗ್ಲೇ ರೆಜ್ಜಿ ಇಲ್ಲಿ ಏನೇನೋ ಟ್ರೈ ಮಾಡ್ತಾನೆ, ಬಟ್ ಅವನ ಕೈಲಿ ಏನು ಆಗಲ್ಲ. ಆಗ್ಲೇ ಅವ್ನ ಇಲ್ಲಿ ಮೆಗುಮಿ ಶಾಡೋ ಒಳಗ್ ಸಿಂಕ್ ಆಗ್ತಾನೆ. ಅಲ್ಲೇನು ಆಕ್ಸಿಜನ್ ಏನು ಇಲ್ಲ. ಅವ್ನ್ ಕಾನ್ಶಿಯಸ್ ಇಲ್ಲಿ ಸ್ವಲ್ಪನೇ ಹೋಗ್ತಿರುತ್ತೆ. ಬಟ್ ಅದೇ ಟೈಮಿಗೆ ಅವನೊಂದು ಐಡಿಯಾ ಹೊಡಿತಾನೆ. ಅವ್ನ್ ಫಸ್ಟ್ 3 ಕಾರ್ ಸಿಂಕ್ ಏನ್ ಮಾಡಿದ್ನೋ ಅವಕ್ಕೇನು ಆರ್ಡರ್ ಕೊಟ್ಟಿರ್ಲಿಲ್ಲ. ಸೊ ಇಲ್ಲಿ ಅವ್ ಕಾರನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ರೆಜ್ಜಿ ಇಲ್ಲಿ ಅದರಿಂದ ಆಚೆ ಬರ್ತಾನೆ. ಅಂದ್ರೆ ಅವ್ನು ಒಂದೊಂದ್ ಪೇಪರ್ ಒಳಗೆ ಏನೇನು ಆಬ್ಜೆಕ್ಟ್ಸ್ ಇದೆಯೋ ಅದನ್ನ ಅವ್ನು ಆರ್ಡರ್ ಕೊಡ್ಬೋದು. ಅಂದ್ರೆ ಒಂದ್ ಚಾಕೋಗ್ ಆರ್ಡರ್ ಕೊಡ್ಬೋದು, ನೀನ್ ಸ್ಟ್ರೈಟೇ ಹೋಗು ಅಂತೇಳಿ. ಅದೇ ತರ ಕಾರಿಗೆ ಆರ್ಡರ್ ಕೊಟ್ಟ ನೀನ್ ಆಚೆ ಬಾ ಅಂತವ. ಅವ್ನ್ ಇಲ್ಲಿ ಆಚೆ ಬಂದ್ಬಿಟ್ಟು ಅವ್ನ್ ಟ್ರಂಪ್ ಕಾರ್ಡ್ ನ ರಿಲೀಸ್ ಮಾಡ್ತಾನೆ. ಒಂದು ದೊಡ್ಡ ಮನೆ, ಅದು ಮೆಗುಮಿ ಮೇಲೆ ಇಲ್ಲಿ ಲೈಟ್ಲಿ ಬೀಳ್ತಿರುತ್ತೆ. ಅಷ್ಟರಲ್ಲಿ ಸೀನ್ ಕಟ್ಟಾಗಿ ನಾವಿಲ್ಲಿ ರೆಜ್ಜಿ ನೋಡ್ತೀವಿ. ಅವ್ನಿಲ್ಲಿ ರಿಯಲ್ ವಾಟರ್ ಅಲ್ಲೂ ಸಿಂಕ್ ಆಗ್ತಿರ್ತಾನೆ. ಅವನಿಗೆ ಏನು ಗೊತ್ತಾಗ್ತಿರಲ್ಲ ನಾನು ಇಲ್ಲಿ ಹೇಗ್ ಬಂದೆ ಅಂತವ. ಬಟ್ ಆಗ್ಲೇ ನಮ್ಗೂ ಅವನಿಗೂ ಎಲ್ಲರಿಗೂ ಗೊತ್ತಾಗುತ್ತೆ ಅವನೊಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದೋಗಿದ್ದಾನೆ. ಇವ್ರು ಮೇಲ್ಗಡೆ ಫ್ಲೋರ್ ಅಲ್ಲಿ ಏನ್ ಫೈಟ್ ಮಾಡ್ತಿದ್ರು ಅದ್ ಪೂರ್ತಿ ಕ್ರಶ್ ಆಗ್ಬಿಟ್ಟು ಕೆಳಗಡೆ ಫ್ಲೋರ್ ಬಿದ್ದಿದ್ದಾರೆ. ಆದ್ರೆ ಕೆಳಗಡೆ ಫ್ಲೋರ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಮೆಗುಮಿ ಇಲ್ಲಿ ತನ್ನ ಡೊಮೈನ್ ನ ಕ್ಯಾನ್ಸಲ್ ಮಾಡ್ಬಿಟ್ಟು ಶಾಡೋ ಒಳಗೆ ಹೋಗಿ ಸೇವ್ ಆಗಿದ್ದ ಮೆಗುಮಿನುವೆ ಅವನೇ ಬಂದು ಹೇಳ್ತಾನೆ. ಸೊ ತಿರ್ಗಾ ಇಲ್ಲಿ ರೆಜ್ಜಿ ವರ್ಸಸ್ ಮೆಗುಮಿ ಫೈಟ್ ಆಗುತ್ತೆ. ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಆಗುತ್ತೆ. ಈ ಸೀನ್ ಈ ಕೊರಿಯೋಗ್ರಫಿ ಚೆನ್ನಾಗಿತ್ತು. ಬಟ್ ಲಾಸ್ಟ್ ಅಲ್ಲಿ ಮೆಗುಮಿ ಇಲ್ಲಿ ತನ್ನ ಶಿಕಿಗಾಮಿ ಡಾಗ್ ಇಂದ ರೆಜ್ಜಿನ ಮುಗಿಸ್ತಾನೆ. ಸೊ ರೆಜ್ಜಿ ಇಲ್ಲಿ ತನ್ನ ಸೋಲ್ ಒಪ್ಕೊಂಡ್ಬಿಟ್ಟು ತನ್ನೆಲ್ಲಾ ಪಾಯಿಂಟ್ಸ್ ನ ಮೆಗುಮಿ ಕೊಡ್ತಾನೆ. ಅಂಡ್ ಇಲ್ಲಿ ತೋರಿಸಿರೋ ಒಂದೊಂದು ಫ್ರೇಮ್ ಗಳು ಮಾತ್ರ ಎಷ್ಟು ಸೂಪರ್ ಆಗಿದಾವ್ ನೀವು ನೋಡ್ರಿ. ಅಂಡ್ ರೆಜ್ಜಿ ಏನೇನ್ ಮುಂಚೆ ಹೇಳಿದ್ನು ಕೆಂಜಕು ಇಲ್ಲಿ ಕಲ್ಲಿಂಗ್ ಗೇಮ್ ಎಂಡ್ ಮಾಡೋದಕ್ಕೆ ಬಾಂಬ್ ಹಾಕ್ತಾನೆ, ಅವೆಲ್ಲ ಸುಳ್ಳು ಅಂತ ಹೇಳಿ ಅವನೇ ಹೇಳ್ತಾನೆ. ಅಂಡ್ ಸೀನ್ ಇಲ್ಲಿ ಕಟ್ ಆಗುತ್ತೆ. ನಾವು ಬರ್ತೀವಿ ತಕಾಬಾ ವರ್ಸಸ್ ಬಾಂಬ್ ಗಾಯ್ ಫೈಟ್ ಗೆ. ಬಾಂಬ್ ಗಾಯ್ ಇಲ್ಲಿ ತನ್ನ ಶಕ್ತಿ ಮೀರ್ ತಕಾಬಾ ಸೋಲ್ಸಕ್ ಪ್ರಯತ್ನ ಪಡ್ತಿರ್ತಾನೆ. ಬಟ್ ಅವ್ನ್ ಟೆಕ್ನಿಕ್ ಅವನಿಗೆ ಗೊತ್ತಾಗ್ತಿರಲ್ಲ. ಅದೇ ಟೈಮ್ಗೆ ಬಾಂಬ್ ಗಾಯ್ಗೆ ರೆಜ್ಜಿ ಹೋದ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಅವ್ನ್ ಇಲ್ಲಿ ಆ ಬ್ಯಾಟಲ್ ಫೀಲ್ಡ್ ಬಿಟ್ಟು ಆಚೆಗೆ ಹೋಗ್ತಾನೆ. ತಕಾಬಾ ಇಲ್ಲಿ ಒಂಚೂರು ಅವನಿಗೆ ಕೇಳ್ಕೊಳ್ತಿರ್ತಾನೆ, ನಿನ್ ಪಾಯಿಂಟ್ಸ್ ಎಲ್ಲ ನನಗೆ ಕೊಟ್ಬಿಡು. ಬಟ್ ಅವ್ನ್ ಕೊಡಲ್ಲ. ಅಂಡ್ ತಕಾಬಾ ಪವರ್ ಇಲ್ಲೊಂಚೂರು ರಿವೀಲ್ ಆಗುತ್ತೆ. ಅವ್ನ್ ಸಿಟಿ ಕಾಮಿಡಿಯನ್ ಅದೇನು ಅಂದ್ರೆ ಅವನಿಗೆ ಏನ್ ಫನ್ನಿ ಅನ್ಸುತ್ತೋ ಅದನ್ನ ರಿಯಾಲಿಟಿ ಆಗಿ ರಿಯಲ್ ಆಗಿ ಮಾಡುತ್ತೆ. ಈ ಕುಡ್ ರೈವಲ್ ಗೋಜೋ ಸಾತುರು, ಬಟ್ ಅವನಿಗೆ ಅವ್ನ್ ಪವರ್ ಮೇಲೆ ಗೊತ್ತಿಲ್ಲ. ಆಗ್ಲೇ ಮೆಗುಮಿ ರೇಮೆ ಹೊಡಿಯ ಹೋಗ್ತಾನೆ. ಬಟ್ ಅವ್ನಿಗೆ ಇಲ್ಲಿ ಮನ್ಸ್ ಚೇಂಜ್ ಆಗ್ಬಿಟ್ಟು ಅವ್ನ್ ಇಲ್ಲಿ ಒಂದ್ ಗಲ್ಲಿಗೆ ಹೋಗಿ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ಬಟ್ ಅವ್ನಿಗೆ ಸೇವ್ ಮಾಡಕ್ ಯಾರು ಬರ್ತಾರ ನೋಡ್ರಿ. ಲಿಟ್ರಲಿ ಏಂಜಲ್ ಬರ್ತಾಳೆ. ಫೈನಲಿ ಏಂಜಲ್ ಇಸ್ ಹಿಯರ್. ಅಂಡ್ ಇದೆಲ್ಲ ಪೂರ್ತಿ ಒಂದು ಬ್ಲಾಕ್ ಕಾಲೋನಿ ಆಯ್ತು. ಇನ್ನೊಂದು ಕಾಲೋನಿಗೆ ಬಂದ್ರೆ ಸೆಂಡಾಯ್ ಕಾಲೋನಿ, ಯಾರು ನಮ್ ಯೂತ ಒಕ್ಕೋನ್ಸು ಹೋಗಿರೋ ಕಾಲೋನಿನಲ್ಲಿ. ಆ ಕಾಲೋನಿ ನೋಡಿದ್ರೆ ಲಿಟ್ರಲಿ ಬ್ಯಾಟಲ್ ಫೀಲ್ಡ್ ಆಗೋಗಿದೆ. ಎಲ್ಲ ದೊಡ್ಡ ದೊಡ್ಡ ಕ್ರಿಮಿನಲ್ ಸೋರ್ಸರರ್ಸ್ ಇದಾರಲ್ಲಿ. ಅದ್ರಲ್ಲಿ ಎಲ್ಲಾರನ್ನು ಹೊಡೆದಾಕ್ಬಿಟ್ಟು ಈಗ 5 ಜನ ಅಷ್ಟೇ ಇರೋದು ಟಾಪ್ ಅಲ್ಲಿ. ಅವ್ರದ್ದು ಒಬ್ಬೊಬ್ರ ಹತ್ರ 65ರಿಂದ 77 ಮೇಲ್ ಪಾಯಿಂಟ್ಸ್ ಇದಾವೆ. ಆಗ್ಲೇ ಅವ್ರನ್ನೆಲ್ಲ ಒಬ್ಬೊಬ್ಬರಾಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ಅವ್ರ ಪವರ್ ರಿವೀಲ್ ಆಗುತ್ತೆ. ಅದೇ ಟೈಮಿಗೆ ಯೂತ ಸರ್ದಿ ಬಂದಾಗ ಅವ್ನ್ ಏನ್ ಮಾಡ್ತಾನೆ, ಅವನ್ ಇಂಟ್ರೂ ನಲ್ಲಿ ಒಬ್ಬ ಅಜ್ಜನ ಉಡಿಸ್ ಮಾಡ್ತಾನೆ. ಎ ಟ್ರೂ ಪ್ರಾಡಜಿ ಯೂತ ಮೈ ಬಾಯ್. ಅಂಡ್ ಇಲ್ಲಿದ್ದ ಬಿಲ್ಡ್ ಅಪ್ ಸೀನು, ಆ BGM ಏನಿತ್ತು ಗುರು. ಯೂತ ಇಲ್ಲಿ ಲಾಕ್ಡ್ ಅಪ್ ಆಗಿದ್ದಾನೆ. ಅವ್ನ್ ಮುಂದೆ ಯಾರು ಬಂದ್ರು ನಾನು ಬಿಡಲ್ಲ ಅನ್ನೋ ರೇಂಜಿಗೆ. ಅವ್ನ್ ಫೇಸ್ ನೋಡಿ ಸಾಕು ನೀವು ಎಷ್ಟೊಂದು ಭಯಂಕರವಾಗಿದೆ. ಅಂಡ್ ಈ ಎಪಿಸೋಡ್ ಮುಂದೆ ಬರೋ ಫೈಟ್ ಗೆ ಸಖತ್ ಬಿಲ್ಡ್ ಅಪ್ ಕೊಟ್ಟು ಈ ಎಪಿಸೋಡ್ ಇಲ್ಲೇ ಎಂಡ್ ಆಗುತ್ತೆ. ಅಂಡ್ ಮುಂದಿನ ವಾರ ಎಪಿಸೋಡ್ ಏನ್ ಬರುತ್ತೋ ಅದು 27 ನಿಮಿಷದ ಎಪಿಸೋಡ್. ಅದ್ರಲ್ಲಿ ಫುಲ್ ಆಕ್ಷನ್ ಪ್ಲಸ್ ಎಪಿಸೋಡ್ ಇರೋದು. ಫೈಟ್ ನೋಡಕ್ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಫೈನಲಿ 3 ಡೊಮೈನ್ ಕ್ಲಾಶ್ ಆಗ್ತಾವ
ನೋಡಿ ಆ ಎಪಿಸೋಡ್ ಅಲ್ಲಿ. ಎಪಿಸೋಡ್ ಮಾತ್ರ ಭಯಂಕರವಾಗಿದೆ, ಟೈಟಲ್ ಮಸ್ತ್ ಆಗಿದೆ. ಯೂತ್ ಫ್ಯಾನ್ಸ್ ಯಾರು ಇದ್ರು ಅವರಿಗೋಸ್ಕರ ಈ ಎಪಿಸೋಡ್ ಮುಂದಿನ ವಾರ ಬರ್ತಿರೋದು. ಅಲ್ಲಿವರೆಗೂ ನೋಡ್ತಾ ಇರಿ ಸದ್ಯ ಬಿಡ್ತೇನೆ ಅಂಡ್ ವಿಡಿಯೋ ನೋಡ್ತಾ ಇರಿ ಅಂಡ್ ಲೈಕ್ ಮಾಡ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಗೆ. ಥ್ಯಾಂಕ್ ಯು ಫಾರ್ ಆಲ್. ಸಿಗೋಣ ನೆಕ್ಸ್ಟ್ ವಿಡಿಯೋಗೆ. ಬೈ ಬಾಯ್.